ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ತಮ್ಮೆಲ್ಲರಿಗೂ ಕೂಡ ಕ್ರಿಸ್ಮಸ್ ದಿನದ ಶುಭಾಶಯಗಳು. ಮೇರಿ ಕ್ರಿಸ್ಮಸ್. ನೀವು ಕಂಡಂತಹ ಸರ್ಕಾರಿ ನೌಕರಿಯ ಕನಸು ನನಸಾಗಲಿ. 2026ರಲ್ಲಿ ನೀವು ಒಂದು ಸುಂದರವಾದ ಶಾಲೆಗೆ ಸರ್ಕಾರಿಯ ಶಿಕ್ಷಕಿಯಾಗಿ ನೇಮಕ ಆಗಲಿ ಅಂತ ತಿಳಿಸ್ತಾ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಯಾರೆಲ್ಲ CTETಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ, ಸೊ ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ಇದು 12ನೇ ತರಗತಿಯಾಗಿದೆ ಸೈಕಾಲಜಿಗೆ ಸಂಬಂಧಪಟ್ಟಂತೆ. ಯಾರೆಲ್ಲ CTET ಪ್ರಿಪ್ರೇಷನ್ ನಡೆಸ್ತಾ ಇದ್ದೀರಾ, ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿದರೆ ನಾನು ಮಾಡಿದ ಮೊದಲ ವಿಡಿಯೋ ನಿಮಗೆ ಸೇರುತ್ತೆ ಅಂತ ತಿಳಿಸ್ತಾ ತರಗತಿನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮಾರ್ನಿಂಗೇ ನಾನು ಏನಂತಂದರೆ ಸೈಕಾಲಜಿ ಒಂದು ಪಿಯಾಜೆ ಅವರ ನೈತಿಕ ವಿಕಾಸ, ಮಾರಲ್ ಡೆವಲಪ್ಮೆಂಟ್ ಅಂತ ಕರಿತೀವಲ್ವ, ಆ ತರಗತಿನ ಮುಗಿಸ್ದೆ. ಈಗ ಓವರಾಲ್ ಆಗಿ ಪಿಯಾಜೆ ಅವರ ಥಿಯರಿಗೆ ಸಂಬಂಧಪಟ್ಟಂತೆ ಯಾವುದೆಲ್ಲ ಪ್ರಶ್ನೆ CTETಯಲ್ಲಿ ಆಗಿದೆ ಅದ್ರ ಬಗ್ಗೆ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾರೆಲ್ಲ ಈ ಹಿಂದಿನ ಚಾನಲ್ಗಳೆಲ್ಲ ನೋಡಿದ್ರಿ, ತುಂಬ ಒಳ್ಳೆ ಒಂದು ಕಮೆಂಟ್ಸ್ಗಳನ್ನು ಹಾಕಿದ್ದೀರಾ. ಸೊ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಸೊ ನಾನು ಮಾಡ್ತಕ್ಕಂತಹ ವಿಡಿಯೋ ತರಗತಿಗಳು ನಿಮ್ಗೆ ಅರ್ಥ ಆಗ್ತಿದೆ ಅನ್ನೋದು ಕೇಳಿದ್ರೆ ನನಗೆ ಕೂಡ ಖುಷಿ ಆಗ್ತಿದೆ. ಸೊ ಥ್ಯಾಂಕ್ ಯು ಫಾರ್ ಆಲ್. ಓಕೆ, ಎಲ್ಲರೂ ಕಳಿಸ್ತಿದ್ದೀರಾ, ಅದು ಒಬ್ಬೊಬ್ಬರಿಗೆ ಥ್ಯಾಂಕ್ ಯು ಅಂತ ಹೇಳೋಕ್ಕಾಗಲ್ಲ ಅಂತ. ಸೊ ವಿಡಿಯೋಲಿ ಎಲ್ಲರಿಗೂ ಕೂಡ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಬನ್ನಿ ಇವತ್ತಿನ ತರಗತಿನ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟ್ ಪ್ರಶ್ನೆ ನೋಡಿ, ವಿಚ್ ಥಿಯರಿಸ್ಟ್ is associated with the stage of cognitive development. ವೆರಿ ಈಸಿ. ನೀವು ವಿಡಿಯೋನ ಪಾಸ್ ಮಾಡಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ನೀವೇ ಸೆಲ್ಫ್ ಒಂದು ಇವ್ಯಾಲ್ಯೂಯೇಷನ್ನ ಮಾಡ್ಕೊಳ್ಳಿ ಸ್ನೇಹಿತರೆ. ಸೊ ಫಸ್ಟ್ ಆಪ್ಷನ್ ಬಂದುಬಿಟ್ಟು ಜೀನ್ ಪಿಯಾಜೆ ಅಂತ ಇದೆ. ಆಮೇಲೆ ಲೇ ವೈಗಸ್ಕಿ ಅವರಿದ್ದಾರೆ, ಎರಿಕ್ಸನ್ ಅವರಿದ್ದಾರೆ, ಅದ್ರ ಜೊತೆಗೆ ಲಾಸ್ಟಲ್ಲಿ ಕೋಹಿಲ್ಬರ್ಗ್ ಅವರು ಇದ್ದಾರೆ, ಲಾರೆನ್ಸ್ ಕೋಹಿಲ್ಬರ್ಗ್ ಅವರು ಇದ್ದಾರೆ. ಸೊ ನಿಮ್ಗೆ ಈಗಾಗಲೇ ಗೊತ್ತಿರೋ ಹಾಗೆ ನನ್ನ ತರಗತಿ ಥಿಯರಿ ಯಾರು ನೋಡಿರ್ತೀರ ನಿಮ್ಗೆ ಗೊತ್ತಿರುತ್ತೆ. ಸೊ ಕಾಗ್ನೇಟಿವ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಜೀನ್ ಪಿಯಾಜೆ ಅವರಿಗೆ ಸಂಬಂಧಪಟ್ಟಿದೆ. ಸೊ ಇಲ್ಲಿ ಏನು ಎಕ್ಸ್ಪ್ಲನೇಷನ್ ಮಾಡೋಕ್ಕೆ ಹೋಗಲ್ಲ, ನಾನು ಆಲ್ರೆಡಿ ಎಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲನೇಷನ್ ಮಾಡಿದ್ದೀನಿ. ಇವಾಗ ಓನ್ಲಿ MCQs ಇರುತ್ತೆ. ಓಕೆ, ಸುಮ್ಮನೆ ಲೆಂತಿ ಮಾಡ್ತಾ ಹೋಗೋದು ಬೇಡ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ಸೆನ್ಸರಿ ಮೋಟರ್ ಸ್ಟೇಜ್ ಅಂತ ನೋಡಿ. ಸಂವೇದನಾತ್ಮಕ ಹಂತ ಅಂತೀವಲ್ವ ನಾವು. ಸೊ ಇದಕ್ಕೆ ಸಂಬಂಧಪಟ್ಟಂಥ ಯಾವುದು ಇಲ್ಲಿ ಒಂದು ಕ್ಯಾರೆಕ್ಟರಿಸ್ಟಿಕ್ ಆಗಿದೆ ಅಂತ, ಒಂದು ಗುಣ ಆಗಿದೆ ಅಂತ. ಆಬ್ಜೆಕ್ಟ್ ಪರ್ಫಾರ್ಮೆನ್ಸ್ ಡೆವಲಪ್ಸ್, ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಎಬಿಲಿಟೀಸ್ ಎಮರ್ಜ್, ಕನ್ವರ್ಸೇಷನ್ ಆಫ್ ಎ ಕ್ವಾಲಿಟಿ ಈಸ್ ಅಂಡರ್ಸ್ಟುಡ್, ಲಾಜಿಕಲ್ ಥಿಂಕಿಂಗ್ ಸ್ಕಿಲ್ಸ್ ಡೆವಲಪ್ ಅಂತ ಕೊಟ್ಟಿದ್ದಾರೆ. ಸ್ನೇಹಿತರೆ, ಇದಕ್ಕೆ ಸಂಬಂಧಪಟ್ಟಂತೆ ನೋಡಿ ಯಾವುದೇ ಸರಿಯಾದ ಉತ್ತರ ಆಗುತ್ತೆ ಅಂತ. ಸೊ ಇದಕ್ಕೆ ಆಬ್ಜೆಕ್ಟ್ ಪರ್ಫಾರ್ಮೆನ್ಸ್ ಡೆವಲಪ್ಸ್ ಅಂತ ಆಗುತ್ತೆ. ಸೊ ಸೆನ್ಸರಿ ಮೋಟರಲ್ಲಿ ಮಕ್ಕಳು ವಸ್ತುಗಳ ಒಂದು ಪರ್ಫಾರ್ಮೆನ್ಸು ತುಂಬ ಡೆವಲಪ್ ಆಗುತ್ತೆ. ಒಂದು ವಸ್ತು ಇದೆ ಅನ್ನೋದಾಗಲಿ, ವಾಸ್ತವಿಕತೆ ಅಂತ ಅಂತೀವಲ್ವ. ಸೊ ಒಂದು ವಸ್ತು ಇದೆ ಅನ್ನೋದಾಗಲಿ ಅಥವಾ ಅದು ಶಾಶ್ವತವಾಗಿದೆ ಅನ್ನೋದಾಗಲಿ, ಸ್ವಲ್ಪ ಒಂದು ಆಬ್ಜೆಕ್ಟ್ ಬಗ್ಗೆ ಇಲ್ಲಿ ಮಗುವಿಗೆ ಒಂದು ಆಬ್ಜೆಕ್ಟ್ನ ಪರ್ಫಾರ್ಮೆನ್ಸ್ ಏನಿದೆ ಅದು ಡೆವಲಪ್ ಆಗುತ್ತೆ. ನಾನು ಈಗಾಗಲೇ ಹೇಳುವಾಗ ನಾನು ಎಕ್ಸ್ಪ್ಲೇನ್ ಮಾಡ್ತಾ ಕೂತ್ರೆ ಮತ್ತೆ ವಿಡಿಯೋ ಲೆಂತಿ ಆಗುತ್ತೆ. ನಾನು ಓನ್ಲಿ MCQ ಮಾಡ್ತಾ ಹೋಗ್ತೀನಿ. ದ ಎಬಿಲಿಟಿ ಟು ಮೆಂಟಲಿ ರೀಪ್ರೆಸೆಂಟ್ ಆಬ್ಜೆಕ್ಟ್ಸ್ ಆ್ಯಂಡ್ ಈವೆಂಟ್ಸ್ ವಿತೌಟ್ ಫಿಸಿಕಲಿ ಎಕ್ಸ್ಪ್ರೆಸ್ಸಿಂಗ್ ದೆಮ್ ಈಸ್ ನೌನ್ ಆ್ಯಸ್. ನೋಡಿ, ಫಸ್ಟ್ ಆಪ್ಷನಲ್ಲಿ ಕನ್ವರ್ಸೇಷನ್ ಇದೆ, ಸೆಕೆಂಡ್ ಆಪ್ಷನಲ್ಲಿ ಈಗೋಸೆಂಟ್ರಿಕ್ ಅಂತ ಇದೆ, ಈಗೋಸೆಂಟ್ರಿಸಮ್ ಅಂತ ಇದೆ, ಸಿಂಬಾಲಿಕ್ ಥಿಂಕಿಂಗ್ ಅಂತ ಇದೆ, ಆಮೇಲೆ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಅಂತ ಇದೆ. ಸೊ ಓದುವಾಗ ನನಗೇನಾದರೂ ವರ್ಡ್ಗಳು ಮಿಸ್ ಆದರೆ, ಸೊ ನಾನು ಕನ್ನಡ ಮಾಧ್ಯಮದ ವಿದ್ಯಾರ್ಥಿನಿ, ನಾನೇನು ಇಂಗ್ಲೀಷ್ ಮೀಡಿಯಮ್ ಅಲ್ಲ. ಸುಮ್ಮನೆ ಎಲ್ಲರಿಗೂ CTET ಹೆಲ್ಪ್ ಆಗಲಿ ಅಂತ ನನಗೆ ಸೈಕಾಲಜಿ ಮೇಲೆ ಒಂದು ಒಳ್ಳೆ ಗ್ರಿಪ್ ಇರೋದ್ರಿಂದ, ನಾನು MA ಆಗಲಿ ಅಥವಾ BA ಆಗಲಿ ಸೈಕಾಲಜಿನೇ ಮುಗಿಸಿರೋದ್ರಿಂದ ಆ ಥಿಯರೀಸ್ಗಳು ತುಂಬ ಚೆನ್ನಾಗಿ ಗೊತ್ತು ಅಂತ. ಸೊ ಇಂಗ್ಲೀಷ್ ಮೀಡಿಯಮಲ್ಲಿ ನಿಮ್ಗೆ ಹೇಳಿದ್ರೆ CTETಯಲ್ಲಿ ಜಾಸ್ತಿ ಸೈಕಾಲಜಿ ಕ್ಲಾಸಸ್ ಇಲ್ಲ. ಸೊ ಅದು ಗೊತ್ತಾಗಲಿ ಅಂತ ನಾನು ನಿಮ್ಗೆ ಹೇಳೋಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ನಾನೇನು ಇಂಗ್ಲೀಷ್ ಫುಲ್ಲು ಟಾಪರ್ ಅಲ್ಲ, ಓಕೆನಾ. ಸೊ ಹಾಗಾಗಿ ಏನೇ ಒಂದು ಮಿಸ್ ಇದಾದರೂ ಕೂಡ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾನು ರಿಪೀಟ್ ಕರೆಕ್ಟಾಗಿ ಓದ್ತೀನಿ, ಓಕೆನಾ. ಸ್ಪೀಡಲ್ಲಿ ಓದುವಾಗ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ನೋಡಿ ಏನಿದೆ ಇಲ್ಲಿ, ದ ಎಬಿಲಿಟಿ ಟು ಮೆಂಟಲಿ ರೀಪ್ರೆಸೆಂಟ್ ಆಬ್ಜೆಕ್ಟ್ಸ್ ಆ್ಯಂಡ್ ಈವೆಂಟ್ಸ್ ವಿತೌಟ್ ಫಿಸಿಕಲಿ ಎಕ್ಸ್ಪ್ರೆಸ್ಸಿಂಗ್ ದೆಮ್ ಈಸ್ ನೌನ್ ಆ್ಯಸ್ ಸಿಂಬಾಲಿಕ್ ಥಿಂಕಿಂಗ್ ಆಗುತ್ತೆ. ಇಲ್ಲಿ ಸಿಂಬಾಲಿಕ್ ಥಿಂಕಿಂಗಲ್ಲಿ
ಫಿಸಿಕಲ್ ಎಕ್ಸ್ಪ್ರೆಸ್ಸಿಂಗ್ ಬರೋದಿಲ್ಲ. ಹಾಗಾಗಿ ನೋಡಿ, ಕಾನ್ವರ್ಸೇಷನ್ ಮಾಡಬೇಕಾದ್ರೂ ಕೂಡ ನಮಗೆ ಸ್ವಲ್ಪ ಫಿಸಿಕಲ್ ಬರುತ್ತೆ. ಸೊ ಇದು ಅಂತೂ ಸಂಬಂಧಪಟ್ಟಿಲ್ಲ, ಅಬ್ಸ್ಟ್ರಾಕ್ಟ್ ರೀಸನಿಂಗ್ನೂ ಬರಲ್ಲ. ಸೊ ಹಾಗಾಗಿ ಸಿಂಬಾಲಿಕ್ ಥಿಂಕಿಂಗ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಅಕಾರ್ಡಿಂಗ್ ಟು ಪಿಯಾಜೆ, ವಿಚ್ ಸ್ಟೇಜ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಆಕರ್ ಡ್ಯೂರಿಂಗ್ ಅರ್ಲಿ ಚೈಲ್ಡ್ಹುಡ್? ಒಂದು ಇಲ್ಲಿರ್ತಕ್ಕಂಥ ಯಾವುದು ಅರ್ಲಿ ಚೈಲ್ಡ್ಹುಡ್ಗೆ ಸಂಬಂಧಪಟ್ಟಿದೆ ಅಂತ ಆಗುತ್ತೆ ಓವರ್ ಆಲ್ ಪ್ರಶ್ನೆಗೆ ಅರ್ಥ. ಓಕೆನಾ? ಸೊ ಸೆನ್ಸರಿ ಮೋಟರ್ ಸ್ಟೇಜಾ, ಪ್ರೀ ಆಪರೇಷನಲ್ ಸ್ಟೇಜಾ, ಕಾಂಕ್ರೀಟ್ ಆಪರೇಷನಲ್ ಸ್ಟೇಜಾ, ಫಾರ್ಮಲ್ ಆಪರೇಷನಲ್ ಸ್ಟೇಜಾ ಅಂತ. ಸೊ ನೋಡಿ, 2 to 7 ಅಂದರೆ ನಿಮಗೆ ಎಲ್ಲರಿಗೂ ಗೊತ್ತು. ಸೆನ್ಸರಿ ಮೋಟರ್ ಬಂದುಬಿಟ್ಟು ಒಂದು ನಿಮಿಷ ಸಾರಿ ಒಂದು ನಿಮಿಷ ಸ್ನೇಹಿತರೆ, ಸಾರಿ ಫಾರ್ ಡಿಸ್ಟರ್ಬಿಂಗ್. ಓಕೆ ನೋಡಿ, ಸೆನ್ಸರಿ ಮೋಟರ್ ಅಂದರೆ ಸಂವೇಗದ ಗತಿ ಅಂತ ಅಂತೀವಿ ನಾವು. ಇದು 0 ಇಂದ 2 ಇರುತ್ತೆ, ನಿಮ್ಗೆ ಆಲ್ರೆಡಿ ಗೊತ್ತಿದೆ. ಸೊ ಪ್ರೀ ಆಪರೇಷನಲ್ ಸ್ಟೇಜು ಇದಕ್ಕೆ ಕರೆಕ್ಟಾದ ಆನ್ಸರ್ ಆಗುತ್ತೆ. ಪ್ರೀ ಆಪ್ಷನಲ್ ಸ್ಟೇಜು ಇದು ಎಲ್ಲಿಂದ ಎಲ್ಲಿಗೆ ಬರುತ್ತೆ ಅಂದರೆ 2 ರಿಂದ 7 ವರ್ಷ. ಸೊ 7ರಿಂದ ಏನು ನಾವು 12 ವರ್ಷದವರೆಗೆ ತಗೋತೀವಲ್ವ, ಸೊ ಇದು ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಆಗುತ್ತೆ. ಸೊ 12ನಿಂದ ಪ್ಲಸ್ ಆದಂಥದ್ದು ಎಲ್ಲ ಫಾರ್ಮಲ್ ಆಪ್ಷನಲ್ ಸ್ಟೇಜ್ ಆಗುತ್ತೆ ಅಲ್ವಾ. ಸೊ ಸರಿಯಾದ ನಂತರ ಇದಕ್ಕೆ ಆಪ್ಷನ್ ಬಿ ಆಗುತ್ತೆ. ಓಕೆ, 2 to 7 ಓಕೆ, ಅರ್ಲಿಯರ್ ಚೈಲ್ಡ್ಹುಡ್ ಅಂತ ನಾವು ಕರಿತೀವಲ್ಲ, ಅದನ್ನು ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಕರಿತೀವಿ. ಆಪ್ಷನ್ ಬಿ ಇದಕ್ಕೆ ಸರಿಯಾದಂಥ ಉತ್ತರ ಆಗಿದೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಡಿಯೋ ಇಷ್ಟ ಆಗ್ತಿದ್ರೆ ಲೈಕ್ ಮಾಡ್ತಾ ಹೋಗಿ. ನಿಮ್ಮ ಒಂದು ಲೈಕಿಂದ ನನಗೆ ಮೋಟಿವೇಶನ್ ಸಿಗುತ್ತೆ, ಹೆಚ್ಚು ತರಗತಿ ಮಾಡೋಕ್ಕೆ ಅನುಕೂಲ ಆಗುತ್ತೆ. ಓಕೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಪ್ರೀ ಆಪರೇಷನಲ್ ಸ್ಟೇಜ್? ಇವಾಗಲೇ ನೋಡಿದ್ವಿ ನಾವು, ಪೂರ್ವ ಬಾಲ್ಯ ಅವಸ್ಥೆಯನ್ನು ನಾವು ಪ್ರೀ ಆಪರೇಷನಲ್ ಸ್ಟೇಜ್ ಅಂತ ಕರಿತೀವಿ. ಹಾಗಾದರೆ ಅದರ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ನೋಡ್ತಾ ಹೋಗೋಣ. ಕನ್ವರ್ಜೇಷನ್ ಆಫ್ ಎ ಕ್ವಾಲಿಟಿ ಈಸ್ ಅಂಡರ್ಸ್ಟುಡ್, abstract reasoning abilities emerge, egoistic thinking is prominent, logical thinking skill develop. ಆನ್ಸರ್ ಕಾಣಿಸ್ತಾ ಇಲ್ಲಿ. ಇದನ್ನು ಡಿಲೀಟ್ ಮಾಡೋಕ್ಕೆ ನಾನು ಮರ್ತೋದೆ. ಸೊ ಯಾವುದ್ರಲ್ಲೂ ಬಂದಿಲ್ಲ, ಇದು ಒಂದೇ ಸ್ಲೈಡಲ್ಲಿ ಬಂದಿರೋದು. ಸೊ ಇದು ಒಂದು ಏನಾಗಿರುತ್ತೆ, ಈಗೋಸ್ಟಿಕ್ ಥಿಂಕಿಂಗ್ ಪ್ರೊಮಿನೆಂಟ್ ಅಂತ ಆಗುತ್ತೆ. ಓಕೆ, ಸೊ ಈಗೋ ಸೆಂಟರಿಕ್ ಥಿಂಕಿಂಗ್ ಈಸ್ ಪ್ರೊಮಿನೆಂಟ್ ಅಂತ ಆಗುತ್ತೆ. ಓಕೆ, ಸೊ ಇದಕ್ಕೆ ಇದು ಸರಿಯಾದಂಥ ಉತ್ತರ ಆಗಿದೆ ಸ್ನೇಹಿತರೆ. ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್? ಸೊ ಹಾಗಾದರೆ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ನ ಒಂದು ಕ್ಯಾರೆಕ್ಟರ್ ಏನು ಅಂತ ಸ್ನೇಹಿತರೆ, ಈ ಒಂದು MCQ ಇಂದ ನೀವು ಯಾವ ರೀತಿ ವರ್ಡ್ಗಳನ್ನು ಚೂಸ್ ಮಾಡ್ಕೋಬೇಕು, ಯಾವ ಸ್ಟೇಜ್ಗೆ ಯಾವ ಒಂದು ಶಬ್ದಗಳನ್ನು ಯೂಸ್ ಮಾಡ್ಕೋಬೇಕು ಅನ್ನೋದನ್ನು ಕಲಿತೀರಾ. ಹಾಗಾಗಿ MCQಸು ವೆರಿ ಇಂಪಾರ್ಟೆಂಟ್ ಆಗುತ್ತೆ. 50-50% ನಿಮ್ಮ ಥಿಯರಿ ಎಷ್ಟು ಇಂಪಾರ್ಟೆಂಟೋ MCQ ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಕೊಟ್ಟಿದ್ದಾರೆ. ಆಪ್ಷನ್ ಎ ಅಲ್ಲಿ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಎಬಿಲಿಟೀಸ್ ಎಮರ್ಜ್, ಆಪ್ಷನ್ ಬಿ ಅಲ್ಲಿ ಈಗೋ ಸೆಂಟ್ರಿಕ್ ಥಿಂಕಿಂಗ್ ಈಸ್ ಎ ಪ್ರೊಮಿನೆಂಟ್, ಆಪ್ಷನ್ ಸಿ ಅಲ್ಲಿ ಕಾನ್ವರ್ಜೇಷನ್ ಆಫ್ ಎ ಕ್ವಾಲಿಟಿ ಈಸ್ ಅಂಡರ್ಸ್ಟುಡ್, ಆಪ್ಷನ್ ಸಿ ಅಲ್ಲಿ ಫಾರ್ಮಲ್ ಲಾಜಿಕ್ ಸ್ಕಿಲ್ ಡೆವಲಪ್ ಅಂತ ಕೊಟ್ಟಿದ್ದಾರೆ. ಸೊ ಯಾವ ಸ್ಟೇಜ್ಗಳಿದ್ದಾರೆ? ಕಾಂಕ್ರೀಟ್ ಆಪರೇಷನಲ್ ಅಂತ. ಸೊ ಕಾಂಕ್ರೀಟ್ ಆಪರೇಷನಲ್ ಏನಾಗುತ್ತೆ ನಿಮಗೆ ಅಂತ ಅಂದರೆ ಇಲ್ಲಿ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಎಬಿಲಿಟೀಸ್ ಎಮರ್ಜ್ ಆಗುತ್ತೆ. ನೀವು ಅಮೂರ್ತ ವಿಚಾರಗಳನ್ನು ಕೂಡ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜಲ್ಲಿ ಕಲಿತೀರಾ. ಓಕೆನಾ? ಅಮೂರ್ತ ವಿಚಾರಗಳನ್ನು ಈ ಒಂದು ಸ್ಟೇಜಲ್ಲಿ ಕಲಿತೀರಾ, ಅದೇ ಇಂಪಾರ್ಟೆಂಟ್ ಇಲ್ಲಿ. ಸೊ ಅಬ್ಸ್ಟ್ರಾಕ್ಟ್ ಅಂದರೆ ಏನು? ಕಣ್ಣಿಗೆ ಕಾಣದೇ ಇರೋದು, ಅಮೂರ್ತ ಅಂತ. ಸೊ ನಮ್ಮ ಹತ್ರ ಅಮೂರ್ತವಾದಂತಹ ಒಂದು ಏನು ಬೆಳವಣಿಗೆ ಆಗುತ್ತೆ ಮಗುವಿನ ಹತ್ರ. ಓಕೆ, ಸೊ ನಾವು ಕನ್ನಡದಲ್ಲಿ ಇದನ್ನು ಅಮೂರ್ತ ವಿಚಾರಗಳನ್ನು ಮಗು ಇಲ್ಲಿ ಆ ಎಬಿಲಿಟೀಸ್ನ ಬೆಳೆಸ್ಕೊಂಡಿರುತ್ತೆ. ಅಮೂರ್ತವಾದಂಥ ವಿಚಾರಗಳನ್ನು ತಿಳ್ಕೊಳ್ತಕ್ಕಂತಹ ಎಬಿಲಿಟಿ ಮಗುನ ಹತ್ರ ಬರುತ್ತೆ. ಸೊ ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂದರೆ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಎಬಿಲಿಟೀಸ್ ಎಮರ್ಜ್ ಅಂತ ಇದೆ. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆ ಹೋಗೋಣ. ದ ಎಬಿಲಿಟಿ ಟು ಮೆಂಟಲಿ ಮ್ಯಾನಿಪುಲೇಟ್ ಇನ್ಫಾರ್ಮೇಷನ್ ಆ್ಯಂಡ್ ಥಿಂಕ್ ಲಾಜಿಕಲಿ ಅಬೌಟ್ concrete events is a characteristic of which stage of a cognitive development? Okay, so ಫಸ್ಟು ಸೆನ್ಸರಿ ಮೋಟಾರ್ ಸ್ಟೇಜ್ ಅಂತ ಇದೆ, ಎರಡನೇದು ಪ್ರೀ ಆಪರೇಷನಲ್ ಸ್ಟೇಜ್ ಇದೆ,
ಮೂರನೇದು ಕಾಂಕ್ರೀಟ್ ಆಪ್ಷನಲ್ ಸ್ಟೇಜ್ ಇದೆ, ಮತ್ತು ನಾಲ್ಕನೇದು ಫಾರ್ಮಲ್ ಆಪ್ಷನಲ್ ಸ್ಟೇಜ್ ಅಂತ ಇದೆ. ಓಕೆ, ಸೊ ಈ ಒಂದು ಸ್ಟೇಜ್ಗಳಲ್ಲಿ ಸೊ ದ ಎಬಿಲಿಟಿ ಆಫ್ ಎ ಮೆಂಟಲ್ ಮ್ಯಾನಿಪುಲೇಟ್ ಇನ್ಫಾರ್ಮೇಷನ್ ಆ್ಯಂಡ್ ಥಿಂಕಿಂಗ್ ಲಾಜಿಕಲಿ. ನೋಡಿ, ನಾವು ಇಷ್ಟೆಲ್ಲ ಒಂದು ಥಿಂಕಿಂಗ್ನ ಲಾಜಿಕಲ್ ಇದೆ ಅಂತ ಅಂದರೆ, ಥಿಂಕಿಂಗ್ ಲಾಜಿಕಲ್ ಇದೆ, ಆಮೇಲೆ ನಮ್ಮ ಹತ್ರ ಒಂದು ಮೆಂಟಲ್ ಎಬಿಲಿಟಿ ಬಂದಿದೆ, ಹೌದಾ. ನಾವು ಕಾಂಕ್ರೀಟ್ ಈವೆಂಟ್ಸ್ನ ಒಂದು ತಿಳ್ಕೊತಿದ್ದೀವಿ ಅಂತ ಅಂದರೆ ಅದು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಆಗುತ್ತೆ ಸ್ನೇಹಿತರೆ, ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಆಗುತ್ತೆ. ಓಕೆ, ಸೊ ಇದಕ್ಕೆ ಸರಿಯಾದಂಥ ಉತ್ತರ. ಸೊ ಅರ್ಥ ಆಗ್ತಿದೆ ಅಂದ್ಕೊಂಡಿದ್ದೀನಿ. ಔಪಚಾರಿಕ ಹಂತ ಅಂತ ಕರಿತೀವಿ. ಔಪಚಾರಿಕ ಹಂತದಲ್ಲಿ ಮಗು ಮಾನಸಿಕವಾಗಿ ಅದರ ಹತ್ರ ಎಬಿಲಿಟಿ ಬೆಳೆದಿರುತ್ತೆ, ಒಂದು ಸಮಸ್ಯೆಯನ್ನು ಪರಿಹರಿಸೋದಾಗಲಿ ಅಥವಾ ಅದು ಥಿಂಕಿಂಗ್ ಲಾಜಿಕಲಿ ಥಿಂಕಿಂಗ್ ಮಾಡೋದಾಗಲಿ, ಅದ್ರ ಜೊತೆ ಅಮೂರ್ತ ವಿಚಾರಗಳನ್ನು ತಿಳಿದುಕೊಳ್ಳೋದಾಗಲಿ, ಸರಿ ಯಾವುದು ತಪ್ಪು ಯಾವುದು, ನೈತಿಕತೆ ಎಲ್ಲವನ್ನೂ ಕೂಡ ಈ ಫಾರ್ಮಲ್ ಆಪರೇಷನಲ್ ಸ್ಟೇಜಲ್ಲಿ ಮಗು ಕಲ್ತಿರುತ್ತೆ. ಓಕೆ, ಸೊ ನಾವು ಔಪಚಾರಿಕ ಹಂತ ಅಂತ ಕನ್ನಡದಲ್ಲಿ ಕರಿತೀವಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್. ವಿಡಿಯೋ ನಿಮಗೆ ಅರ್ಥ ಆಗ್ತಿದ್ರೆ ಏನು ಮಾಡಬೇಕು, ಲೈಕ್ ಮಾಡಬೇಕು. ನಿಮ್ದು ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. According to Piaget, which stage of cognitive development occur during a adolescence and a adulthood? Okay, so option A, sensory motor stage, pre-operational stage, C, concrete operational stage, D, formal operational stage. ನೋಡಿ, ಇವು ನಾಲ್ಕು ಕೂಡ ಕರೆಕ್ಟಾಗಿ ಬರ್ತಾ ಇದೆ ಆವಾಗಿನಿಂದ. ಸೊ ಸ್ಟೇಜಸ್ ಕೂಡ ಹಿಂಗೆ ಬರುತ್ತೆ ಸ್ನೇಹಿತರೆ. 0ರಿಂದ 2, 2ರಿಂದ 7, 7ರಿಂದ 12, ಇದು 12ರಿಂದ ಮೇಲ್ಪಟ್ಟು ಸಂವೇದನಾತ್ಮಕ ಹಂತ ಅಂತ ಕರಿತೀವಿ. ಇದನ್ನು ಕಾರ್ಯಪೂರ್ವ ಹಂತ ಅಂತ ಕರಿತೀವಿ. ಇದು ಕಾರ್ಯ ಹಂತ ಆಗಿರುತ್ತೆ, ಇದು ಔಪಚಾರಿಕ ಹಂತ ಆಗುತ್ತೆ. ಓಕೆ, ಸೊ ಇದು ನೋಡಿ ಏನು ಕೇಳಿದ್ದಾರೆ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತ ಕೇಳಿದಾರಲ್ವಾ. ಸೊ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತಕ್ಕಂಥದ್ದು ಏನಾಗಿರುತ್ತೆ ಅಂದರೆ, ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಲ್ವಾ, ಇದು ಒಂದು ಅಬ್ಸ್ಟ್ರಾಕ್ಟ್ ಅಂತ ಇಲ್ಲ ಅಲ್ವಾ, ಇಲ್ಲಿ ಕಾಂಕ್ರೀಟ್ ಸ್ಟೇಜ್ ಆಗಿರುತ್ತೆ. ಎಲ್ಲಿದೆ ಕಾಂಕ್ರೀಟ್ ಸ್ಟೇಜ್? ಓಕೆ, ಇಲ್ಲಿದೆ ನೋಡಿ. ಕಾಂಕ್ರೀಟ್, ನನ್ನ ಮಗ ಮಾತಾಡಿಸ್ತಿದ್ದಾನೆ, ಅದಕ್ಕೆ ಇದು ಸ್ವಲ್ಪ ಮೈಂಡ್ ಆ ಕಡೆ ಹೋಯಿತು. ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್, ಓಕೆನಾ. ಇದನ್ನು ನಾವು ಅಡೋಲ್ಸನ್ಸ್ ಆನ್ ಅಡಲ್ಟ್ಹುಡ್, ಇದಾಗಲ್ವಲ್ಲ. ಅಡೋಲ್ಸನ್ಸ್ ಮತ್ತು ಅಡಲ್ಟ್ಹುಡ್ ಏನಿದೆಯಲ್ಲ, ಇದು 12ರಿಂದ ಮೇಲ್ಪಟ್ಟು ಅಂದರೆ ಫಾರ್ಮಲ್ ಸ್ಟೇಜ್ ಬರುತ್ತೆ ಸ್ನೇಹಿತರೆ. ಓಕೆನಾ, ಫಾರ್ಮಲ್ ಸ್ಟೇಜ್ ಬರುತ್ತೆ. ಅಡೋಲ್ಸನ್ ಮತ್ತು ಅಡಲ್ಟ್ಹುಡ್ ಏನು ಕೊಟ್ಟಿದ್ದಾರೆ, ಅಕಾರ್ಡಿಂಗ್ ಟು ಪಿಯಾಜೆ ವಿಚ್ ಸ್ಟೇಜ್ ಆಫ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಕರ್ ಡ್ಯೂರಿಂಗ್ ಎ ಅಡಲ್ಸನ್ಸ್ ಆ್ಯಂಡ್ ಅಡಲ್ಟ್ಹುಡ್ ಅಂದರೆ ಓಕೆ ಫಾರ್ಮಲ್ ಸ್ಟೇಜೇ ಆಗುತ್ತೆ. ಓಕೆನಾ. ಸೊ ನೆಕ್ಸ್ಟ್ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ದ ಕ್ಯಾರೆಕ್ಟರಿಸ್ಟಿಕ್ ಆಫ್ ದ ಫಾರ್ಮಲ್ ಆಪರೇಷನಲ್ ಸ್ಟೇಜ್. ನೋಡಿ, ಇಲ್ಲಿ ಯಾವ್ದು ಲಕ್ಷಣ ಇದೆ, ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಕೊಟ್ಟಿದ್ದಾರೆ. ವೆರಿ ಈಸಿ. ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಎಬಿಲಿಟೀಸ್ and egocentric thinking is prominent, conversation of a quality is understood, ಕಾಂಕ್ರೀಟ್ ಥಿಂಕಿಂಗ್ ಸ್ಕಿಲ್ ಡೆವಲಪ್ ಅಂತ ಕೊಟ್ಟಿದ್ದಾರೆ. ಫಾರ್ಮಲ್ ಇದೆ, ಇಲ್ಲಿ ಫಾರ್ಮಲ್ ಇದೆ ಅಂತ ಅಂದರೆ ನಿಮ್ಗೆ ಏನಾಗುತ್ತೆ, ಇಲ್ಲಿ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಎಬಿಲಿಟೀಸ್ ಬೆಳೆದಿರುತ್ತೆ. ಫಾರ್ಮಲ್ ಒಂದು ಸ್ಟೇಜಲ್ಲಿ, ಫಾರ್ಮಲ್ ಆಪರೇಷನಲ್ ಸ್ಟೇಜಲ್ಲಿ ಮಕ್ಕಳ ಹತ್ರ ಅಬ್ಸ್ಟ್ರಾಕ್ಟ್ ರೀಸನಿಂಗ್ ಎಬಿಲಿಟೀಸು ಬೆಳೆದಿರುತ್ತೆ. ಅಮೂರ್ತವಾದಂಥ ವಿಚಾರಗಳನ್ನು ತಿಳಿತಕ್ಕಂಥ ಶಕ್ತಿ ಮಕ್ಕಳಲ್ಲಿ ಬರುತ್ತೆ. ಒಂದು ವೈಜ್ಞಾನಿಕ ವಿಚಾರಗಳಾಗಿರ್ಬೋದು, ವಿಜ್ಞಾನಕ್ಕೆ ಸಂಬಂಧಪಟ್ಟಂತಹ ಪ್ರಯೋಗಗಳನ್ನು ಅದು ಇಮ್ಯಾಜಿನ್ ಮಾಡ್ಕೊಳ್ಳೋದಾಗಿರ್ಬೋದು. ಅಬ್ಸ್ಟ್ರಾಕ್ಟ್ ಅಂದರೆ ಏನು, ಕಣ್ಣಿಗೆ ಕಾಣದೇ ಇರತಕ್ಕಂಥ ವಿಚಾರಗಳು ಕೂಡ ಮಗುವಿಗೆ ಅಂಡರ್ಸ್ಟ್ಯಾಂಡ್ ಆಗುತ್ತೆ ಅಂತಕ್ಕಂಥದ್ದು. ಓಕೆ, ಸೊ ನೆಕ್ಸ್ಟ್ ಪ್ರಶ್ನೆಗೆ ಹೋಗೋಣ. ಸೊ ಲಾಸ್ಟ್ ಪ್ರಶ್ನೆ ಇದು. ದ ಕಾನ್ಸೆಪ್ಟ್ ಆಫ್ ಸ್ಕ್ಯಾಫೋಲ್ಡಿಂಗ್ ಈಸ್ ಅಸೋಸಿಯೇಟೆಡ್ ವಿತ್ ವಿಚ್ ಥಿಯರಿಸ್ಟ್ ಅಂತ ಕೊಟ್ಟಿದ್ದಾರೆ. ಜೀನ್ ಪಿಯಾಜೆ, ಲೇ ವೈಗೊಸ್ಕಿ, ಎರಿಕ್ ಎರಿಕ್ಸನ್, ಲಾರೆನ್ಸ್ ಕೊಹಿಲ್ಬರ್ಗ್. ಸೊ ನಿಮ್ಗೆ ಈಗಾಗಲೇ ಗೊತ್ತಿದೆ ಸ್ಕ್ಯಾಫೋಲ್ಡಿಂಗ್ ಅಂತಂದರೆ ಅದು ಯಾರಾಗಿರ್ತಾರೆ, ಲೇ ವೈಗೊಸ್ಕಿ ಅವರಾಗಿರ್ತಾರೆ. ಸೊ ಇದು ಇವತ್ತಿನ ತರಗತಿ ಆಗಿತ್ತು ಸ್ನೇಹಿತರೆ. ನಿಮಗೆ ಥಿಯರಿ ಕ್ಲಾಸಸ್ ನೋಡಿ ಇದು ನೋಡಿದ್ರೆ ಈಸಿ ಆಗುತ್ತೆ. ಸೊ ಯಾರಿಗೆಲ್ಲ ತರಗತಿ ಇಷ್ಟ ಆಯಿತು ಲೈಕ್ ಮಾಡಿ. ಯಾರೆಲ್ಲ CTTಗೆ ಪ್ರಿಪ್ರೇಷನ್ ನಡೆಸ್ತಾ ಇದ್ದಾರೆ ಅವ್ರಿಗೆ ಶೇರ್ ಮಾಡಿ. ಅದ್ರ ಜೊತೆಗೆ ನಿಮ್ದು ಏನೇ ಡೌಟ್ಸ್ ಇದ್ದರೂ ಕೂಡ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ತರಗತಿಯನ್ನು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ.